ನೀವಾಗ್ಲೂ ಹೇಳಿದ್ರಿ ಯಾಕೆ ಅಂದ್ರೆ ಇದು ಆಯ್ಕೆ ಮಾಡಿದವ್ರದ್ದು ಪ್ರಶ್ನೆ. ಹೇಗೇನ್ ಸರ್ಕಲ್ ಇದೆ, ಆಯ್ಕೆ ಮಾಡೋನ್ ದುಡ್ಡು ಕೊಟ್ಟಿರ್ತಾನೆ, ದುಡ್ಡು ಕೊಟ್ಟ ಮೇಲೆ ಅವನ ಅಲ್ಲಿ ತಗೋತಾನೆ, ಅಲ್ಲಿ ಕೊಟ್ಟ ಮೇಲೆ ಅವ್ನು ತಗೋತಾನೆ, ಸೈಕಲ್ ಆಗ್ಬಿಟ್ಟಿದೆ. ಈಗ ಜನ ಯೋಚನೆ ಮಾಡ್ಬೇಕಾದ್ರೆ ನನಗೆ ಕೊಡುವಂತ 1000, 2000, 3000, 5000, 6000, 10,000 ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟ್ 10,000 ಮಾತಾಡ್ತಾರೆ ಕೆಲವರು. ಈ ಹಣ ತಲೆ ಓಡ್ ಸಂಪಾದನೆ ಮಾಡೋದ್ನ, ತಲೆ ಹಿಡಿದು ಸಂಪಾದನೆ ಮಾಡೋದ್ನ, ತಲೆ ಹೊಡೆದು ಸಂಪಾದನೆ ಮಾಡ್ಕೊಡ್ತಾವ. ನಾನು ಕನಿಷ್ಠ ಪರಿಜ್ಞಾನ ಜನಗಳಿಗೆ ಹಾಕಿಲ್ಲ ಅಂತ. ಬಹುಸಂಖ್ಯಾತ ಜನರಿಗೆ ಕೆಲವೊಂದು ವಿಚಾರಗಳು, ಪ್ರಜಾಪ್ರಭುತ್ವ ವಿಚಾರಗಳು ಗೊತ್ತಿಲ್ಲ. ಸ್ವಲ್ಪ ವಿಶೇಷವಾಗಿ ಹಿಂದಿನ ತಲೆಮಾರಿನವರಿಗೆ, ಅದರಲ್ಲೂ ಮಹಿಳೆಯರಿಗೆ. ನಾನು ನಿಮ್ಮದೇ ಜಿಲ್ಲೆಯ ಬಹುಶಃ ಯಾವುದದು ಪಾಂಡವಪುರನ ಅಥವಾ ಮದ್ದೂರು ಹುಲಿಯೂರು ದುರ್ಗದ ರಸ್ತೆ ಅಲ್ಲ, ಕೆಸ್ತೂರ್ ಕಡೆನಾ, ಹುಲಿಯೂರು ದುರ್ಗ ಮತ್ತು ಮದ್ದೂರು ನಿಡ್ಸಾಲೆ ಅಂತ ಬರುತ್ತೆ. ಆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿತ್ತು 4 ವರ್ಷದಿಂದ. ನಾನು ಲಿಂಗೇಗೌಡರು ಬಂದಿದ್ರು ಅನ್ಸುತ್ತೆ. ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಯಾರೋ ತುಂಬಾ JDS ನ ಲೀಡರ್ ಅನ್ಸುತ್ತೆ. ಅವನು ಮುಲಾಜಿಲ್ದೆ ಮಾಡ್ತಾ ಇದ್ದ. ಇದು ಏನು ಅದಕ್ಕೆಲ್ಲ ಬೌಂಡ್ರಿ ಹಾಕ್ಬೇಕು ಅಂತೆಲ್ಲ ಇರುತ್ತೆ. ತಗಡಿನ ಶೀಟ್ ಹಾಕ್ಬೇಕು, ಅಲ್ಲಿಂದ ಧೂಳು ಎದ್ದೇಳಬಾರ್ದು, ಕ್ರಶ್ ಇದು ಮಾಡಿದಾಗ ಏನು ಸ್ಯಾಂಡ್ ಮಾಡೋದು. ಸೊ ಹಾಗಾಗಿ ಅಲ್ಲಿ ಅವ್ನು ಮಾಡ್ತಾ ಇದ್ದಾನೆ, ಏನು ಕೇರ್ ಮಾಡಿಲ್ಲ. ಆ ಸ್ಯಾಂಡ್ ಧೂಳೆಲ್ಲ ಅಲ್ಲೆಲ್ಲ ಬಿದ್ದು, ಹುಲ್ಲಿನ ಮೇಲೆ ಎಲ್ಲ ಬಿದ್ದು, ಇಪ್ಪನೇರಳೆ ಗಿಡದ ಮೇಲೆ ಬಿದ್ದು, ರೇಷ್ಮೆ ಬೆಳೆಗಳ ಹಾಳಾಗೋಗಿ, ಮತ್ತೆ ಆ ಜೋಳದ ಕಡ್ಡಿ ಮೇಲೆ ಎಲ್ಲ ಬಿದ್ದು, ಆ ಕಡ್ಡಿ ಅಥವಾ ಹುಲ್ಲಿನ ಮೇಯ್ದಂತ ಹಸುಗಳು ಗರ್ಭಪಾತವಾಗಿ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಸೊ ಅಲ್ಲಿ ಹೋದಾಗ ಆವತ್ತು ಅವ್ರಿಗೆ ಎಲ್ಲ ಊರಿನವ್ರೊಂದು 45 ಜನ ಬಂದರು. ನೇರವಾಗಿ ಗಣಿಗೆ ಕರ್ಕೊಂಡೋದ್ರು. ನಮ್ಮನ್ನ ಕರ್ಕೊಂಡೋದಾಗ ಹೀಗೆ ಮಾತಾಡ್ತಿರುವಾಗ ಆ ಊರಿನ ಒಬ್ಬ ಹೆಣ್ಣು ಮಗಳು ಸ್ವತಃ ಗ್ರಾಮ ಪಂಚಾಯತಿ ಸದಸ್ಯೆ, ನೋಡೋದಕ್ಕೂ ಚೆನ್ನಾಗಿದ್ರು. ಅಂದ್ರೆ ವಿದ್ಯಾವಂತರಾಗಿರೋ ತರ ಕಾಣಿಸ್ತಾ ಇದ್ರು. ಏನೋ ವಿಚಾರ ಬಂದು, ಯಾರಮ್ಮ ನಮ್ಗೆ ಇವತ್ತಿನ ಪ್ರಧಾನಿ ಅಂತೇನೋ ಅಂದ್ಬಿಟ್ಟೆ ನಾನು. ಏನ್ ವಿಶ್ವವಿಖ್ಯಾತ ವಿಶ್ವಗುರು ನರೇಂದ್ರ ಮೋದಿ ಅವರು ಅಂತ ಗೊತ್ತಿಲ್ಲ. ಒಬ್ಬ ಕರ್ನಾಟಕದ, ಅದನ್ನು ಇದ್ದುದರಲ್ಲಿ ಮುಂದುವರಿದ ಜಿಲ್ಲೆಗಳಿಗೆ ಸೇರಿದಂತಹ ಮಂಡ್ಯ ಜಿಲ್ಲೆಯ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯೆ. ಇವತ್ತು ನೀವು ಹೋಗಿ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಎಷ್ಟೋ ಸಲ ವಿಡಿಯೋಗಳು ಮಾಡಿದ್ದಾರೆ. ಹೋಗಿ ಒಂದು ಮಿನಿಮಮ್ ಅಂದ್ರೂ ಒಂದು 60-70% ಹೆಣ್ಣು ಮಕ್ಕಳಿಗೆ, 50% ಆದ್ರೂ ಹೆಣ್ಣು ಮಕ್ಕಳಿಗೆ ರಾಜ್ಯದ ಮುಖ್ಯಮಂತ್ರಿ ಯಾರು, ದೇಶದ ಪ್ರಧಾನಿ ಯಾರು ಅಂತ ಗೊತ್ತಿಲ್ಲ. ಒಂದು 20-30 ಸಾಮಾನ್ಯ ಜನರಿಗೆ ದೇಶದ ಪ್ರಧಾನಿ ಗೊತ್ತಿಲ್ಲ, ರಾಜ್ಯ ಇದು ಗೊತ್ತಿಲ್ಲ. ಸೊ ಆದ್ರೆ ಇವರೆಲ್ಲರೂ ವೋಟ್ ಹಾಕ್ತಾರೆ. ಸೊ ಇನ್ಫಾರ್ಮ್ಡ್ ಡಿಸಿಷನ್ ಹೆಂಗ್ ಮಾಡ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.